ಗುತ್ತಿಗೆದಾರರು ಕೆಲಸ ಮಾಡಿದ್ರು ಬಿಲ್ ಪಾವತಿ ಆಗಲ್ಲ. ಬಿಲ್ ಕ್ಲಿಯರ್ ಆಗಬೇಕು ಅಂತಂದ್ರೆ ಪರ್ಸೆಂಟೇಜ್ ಕಮಿಷನ್ ಕೊಡಬೇಕು ಅಂತ ಕಾಂಟ್ರಾಕ್ಟರ್ ಮಾಡಿದಂಥ ಆರೋಪಕ್ಕೆ ಈ ಸ್ಟೋರಿಯೇ ಸಾಕ್ಷಿ. ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕರ ಆಪ್ತ ಲಂಚ ಪಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. A1, A2, A3 ಅಂತ ಟೇಬಲ್ ಕೆಳಗೆ ಗರಿ ಗರಿ ನೋಟು ಎಣಿಸ್ತಿರೋ ವ್ಯಕ್ತಿ ಏನೋ ತಾನ್ ಬೆವರು ಸುರಿಸಿ ದುಡ್ದಿರೋ ಹಣ ಅನ್ನೋ ಹಾಗೆ ಎಣಿಸ್ತಿದ್ದಾನಲ್ಲ, ಇದು ಲಂಚಾವತಾರದ ದೃಶ್ಯ. ಕಾಮಗಾರಿ ಬಿಲ್ ಪಾವತಿಗೆ 50,000 ಲಂಚ ಬೇಡಿಕೆ. ಲಂಚ ಪಡೆಯುವಾಗ ಶಾಸಕ ಬಂಡಿ ಸಿದ್ದೇಗೌಡ ಆಪ್ತ ಲಾಕ್. ಗ್ರಾಮ ಪಂಚಾಯಿತಿಯಲ್ಲೂ ಲಂಚ ತಾಂಡವವಾಡ್ತಿದೆ. ಪರ್ಸೆಂಟೇಜ್ ಕೊಟ್ರೆ ಮಾತ್ರ ಕಾಮಗಾರಿ ಬಿಲ್ ಪಾವತಿಯಾಗುತ್ತೆ. ಅದರಂತೆ ಗ್ರಾಮ ಪಂಚಾಯಿತಿ ಸದಸ್ಯ 10% ಕಮಿಷನ್ ಅಂದ್ರೆ 50,000 ಲಂಚ ಪಡೆಯುವಾಗ ಲಾಕ್ ಆಗಿದ್ದಾನೆ. ಲಂಚ ಪಡೆಯುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲೂ ಸೆರೆಯಾಗಿದೆ. ಗುತ್ತಿಗೆದಾರ ಚನ್ನಬಸವೇಗೌಡ ಶಾಲೆಯಲ್ಲಿ ಶೌಚಾಲಯ ನಿರ್ಮಿಸಿದ್ರು. ಕೋಲಕಾರನದೊಡ್ಡಿ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದ್ರು. ಆದ್ರೆ ಕಾಮಗಾರಿ ಬಿಲ್ ಕೊಡಿಸಲು ಗ್ರಾಮ ಪಂಚಾಯಿತಿ ಸದಸ್ಯ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಮಂಡ್ಯದ ತಗ್ಗಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿರೋ ಅನಿಲ್ ಕುಮಾರ್ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದ. ಈ ಅನಿಲ್ ಬೇರೆ ಯಾರೂ ಅಲ್ಲ, ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರ ಆಪ್ತ. 5.5 ಲಕ್ಷ ಬಿಲ್ ಪಾವತಿ ಮಾಡೋದಕ್ಕೆ 10% ಕಮಿಷನ್ ಕೇಳಿದ್ದಾನೆ. ಅಂದ್ರೆ 50,000 ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದ. ಮಂಡ್ಯದ ಕಿಂಗ್ಸ್ ಕಾಫಿ ಕೆಫೆಯಲ್ಲಿ ಲಂಚ ಪಡೆಯುತ್ತಿರುವಾಗ ಲೋಕಾಯುಕ್ತ ದಾಳಿ ನಡೆಸಿದ್ದು ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾನೆ. ಈ ಹಿಂದೆಯೂ ದರ್ಪ ಮೆರೆದಿದ್ದ ಅನಿಲ್. ನ್ಯೂಸ್ ಫಸ್ಟ್ ವರದಿ ಬಳಿಕ ದಾಖಲಾಗಿತ್ತು ಎಫ್ಐಆರ್. ಈ ಅನಿಲ್ ಕಳೆದ ಸೆಪ್ಟೆಂಬರ್ನಲ್ಲೂ ದರ್ಪ ಮೆರೆದಿದ್ದ. ಉದ್ಯಮಿ ಚಂದ್ರೇಗೌಡ ಕಾರು ತಡೆದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದ. ತಿಳಿ ಹೇಳೋಕೆ ಹೋದ ಪೊಲೀಸರನ್ನು ಎಳೆದಾಡಿ ದರ್ಪವನ್ನ ಮೆರೆದಿದ್ದ. ಪೊಲೀಸರು ಶಾಸಕರ ಒತ್ತಡಕ್ಕೆ ಮಣಿದು ದೂರು ದಾಖಲಿಸಿಕೊಂಡಿರಲಿಲ್ಲ. ಬಳಿಕ ಅನಿಲ್ ಕುಮಾರ್ ವರ್ತನೆ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಮಾಡ್ತಿದ್ದಂತೆ ಮಂಡ್ಯ ಗ್ರಾಮಾಂತರ ಠಾಣೆಯಲ್ಲಿ ಅನಿಲ್ ವಿರುದ್ಧ ಎಫ್ಐಆರ್ ಆಗಿತ್ತು. ಶಾಸಕರ ಕೃಪಾ ಕಟಾಕ್ಷ ಇದೆ ಅನ್ನೋ ಅಹಂಗೋ ಏನೋ ಈ ಅನಿಲ್ ಒಂದಾದ ಮೇಲೊಂದು ತಪ್ಪು ಮಾಡ್ತಾನೇ ಇದ್ದಾನೆ. ಶಾಸಕರ ಒತ್ತಡದಿಂದ ಪಾರಾಗ್ತಿದ್ದ ಆಪ್ತ ಇದೀಗ ರೆಡ್ ಹ್ಯಾಂಡ್ ಆಗಿಯೇ ಲಾಕ್ ಆಗಿದ್ದು, ಈ ಬಾರಿಯಾದ್ರೂ ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯಾಗಬೇಕಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.